ಎಲ್ರಿಗೂ ನಮಸ್ಕಾರ. ಶಾರದಾ ವಿದ್ಯಾಪೀಠ ಐಎಸ್ ಮತ್ತು ಕೆಎಸ್ ತರಬೇತಿ ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ ಸ್ಪರ್ಧಾರ್ಥಿಗಳೇ. ಎಂದಿನಂತೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದೊಳಗಡೆ ಪೊಲೀಸ್ ಮತ್ತು PSI ಬ್ಯಾಚ್ಗಳು ಮತ್ತು KS ಸಪರೇಟ್ ಬ್ಯಾಚ್ಗಳು ಆರಂಭವಾಗಿದ್ದಾವೆ. ಈ ಒಂದು ಅವಕಾಶವನ್ನ, ಈ ಒಂದು ಸದುಪಯೋಗವನ್ನ ಏನು ಅಂತಂದ್ರೆ ತಾವೆಲ್ಲರೂ ಪಡ್ಕೊಳ್ರಿ. ಯಾರೆಲ್ಲ ನಾನು ಪ್ರವೇಶವನ್ನ ಪಡ್ಕೋಬೇಕು ಅನ್ಕೊಂಡಿದ್ದೀರಾ, ನಾನು ಪ್ರವೇಶ ಪಡ್ಕೊಂಡು ಪೊಲೀಸ್ ಮತ್ತು PSI ಪ್ರಿಪರೇಷನ್ ಮಾಡ್ಬೇಕು, ಇಲ್ಲ ಸರ್ ನಾನು KS ಗೆ ಓದ್ಬೇಕು, PT ಮತ್ತು ಮೇನ್ಸ್ ಎರಡೂ ಓದ್ಬೇಕು ಅಂತ ಯಾರಾದ್ರೂ ಅನ್ಕೊಂಡಿದ್ದೀರಾ ಅಂತಂದ್ರೆ ಏನು ಅಂತ ಈ ಒಂದು ಫೌಂಡೇಶನ್ ಕೋರ್ಸ್ಗೆ ತಾವು ಜಾಯಿನ್ ಆಗೋದ್ರ ಮೂಲಕ ನಿಮ್ಮ ಒಂದು ಯಶಸ್ವಿನ ಹಾದಿಯನ್ನ, ನಿಮ್ಮ ಒಂದು ಕನಸಿನ ಹುದ್ದೆಯನ್ನ ಪಡ್ಕೋಬಹುದು ಅಂತ ಹೇಳ್ತಾ, ಯಾಕಂದ್ರೆ ಯಾವುದೇ ಇದ್ದರೂ ಕೂಡ, ಯಾವುದೇ ಒಂದು ಮಾರ್ಗದಲ್ಲಿ ನಾವು ಹೋಗ್ಬೇಕು ಅಂತಂದ್ರೂ ಕೂಡ ನಮಗೆ ಎಲ್ಲದರಲ್ಲೂ ಕೂಡ ಶ್ರಮ ಅನ್ನೋದು ಬಹಳ ಇಂಪಾರ್ಟೆಂಟ್, ಡೆಡಿಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಠಿಣವಾದಂತ ಪರಿಶ್ರಮ ನಮ್ಮನ್ನ ಉನ್ನತವಾದಂತ ಶಿಖರಕ್ಕೆ ತೆಗೆದುಕೊಂಡು ಹೋಗ್ತದೆ ಅನ್ನೋದಕ್ಕೆ ನಮ್ಮ ಒಂದು ಶ್ರದ್ಧೆನೇ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡಕ್ಕಿಂತ ಮುಂಚೆ ಒಂದು ಸಣ್ಣದಾದಂತ ಕೊಟೇಶನ್ ಅನ್ನ ನೋಡೋಣ. ಏನು ಈ ಬದುಕಿನೊಳಗಡೆ ತಡ ಮಾಡಬೇಡ, ಬದುಕು ಕ್ಷಣಿಕವಾದಂಥದ್ದು, ಈ ಬದುಕು ಕ್ಷಣಿಕವಾದಂತ ಬದುಕು. ಈ ಬದುಕಿನಲ್ಲಿ ತಡ ಮಾಡದೆ ನಮ್ಮ ಎಲ್ಲ ಆಸೆಗಳನ್ನ, ದುರಾಸೆಗಳಲ್ಲ, ನಮ್ಮೆಲ್ಲ ಆಸೆಗಳನ್ನ, ನಮ್ಮೆಲ್ಲ ಕನಸುಗಳನ್ನ, ನಮ್ಮಲ್ಲಿರುವಂತ ಎಲ್ಲ ಒಳ್ಳೆತನವನ್ನ ಸಮಾಜಕ್ಕೆ ದಾರಿ ಎರೆಯೋಣ, ಕುಟುಂಬಕ್ಕೆ ದಾರಿ ಎರೆಯೋಣ. ನಮ್ಮನ್ನ ಪ್ರೀತಿಸುವವರನ್ನ, ನಮ್ಮನ್ನ ನಂಬಿದವರನ್ನ, ನನ್ನ ಮೇಲೆ ನಂಬಿಕೆ ಇಟ್ಟವರನ್ನ ಎಲ್ಲರನ್ನ ಕರೆದುಕೊಂಡು ಈ ಒಂದು ಬದುಕಿನ ಪಯಣವನ್ನ, ಬದುಕಿನ ದಡವನ್ನ ನಾವು ಮುಟ್ಟಬೇಕಾಗಿದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಯಾಕಂದ್ರೆ ಬದುಕು ಕ್ಷಣಿಕವಾದಂಥದ್ದು. ಈ ಒಂದು ಕ್ಷಣಿಕ ಬದುಕಿನಲ್ಲಿ ನಮ್ಮ ಯಶಸ್ಸು, ನಮ್ಮ ಸಾಧನೆ, ನಮ್ಮ ಗುರಿಗಳು ಯಾವತ್ತೂ ಕೂಡ ಶಾಶ್ವತವಾಗಿರ್ತೈತಿ. ಯುವರ್ ಹಿಸ್ಟ್ರಿ ವಿಲ್ ಮೇಕ್ ದ ಮಿಲ್ ಸ್ಟೋನ್ ಇನ್ ದ ಜರ್ನಿ ಅಂತಂದ್ರೆ ನಿನ್ನ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಅಂತಾರೆ ಅದು ಮೈಲ್ಗಲ್ಲಾಗುತ್ತೆ. ಅದಕ್ಕೆ ನೀನು ಬದುಕಿನಲ್ಲಿ ತಡ ಮಾಡಿದೆ ಅಂತಾರೆ ಸಮಯ ಮೀರಿ ಹೋಗುತ್ತದೆ, ಸಮಯ ಮೀರಿ ಹೋಗ್ತಾ ಇದೆ. ಈ ಸಮಯ ಯಾರಿಗಾಗೂ ಕಾಯ್ತಾ ಇಲ್ಲ. ಸರ್ ನಾನು ಕೋಟ್ಯಾಧೀಶ ಇದ್ದೀನಿ ಸರ್ ಅಂತಂದ್ರೆ ನಿನ್ನ ಸಮಯ, ನಿನ್ನ ಮಾತು ಕೇಳಲ್ಲ ತಮ್ಮ. ಆ ಸಮಯ ಯಾವತ್ತೂ ಕೂಡ ನಿನ್ನ ಜೊತೆ ಇರಲ್ಲ. ನೀನು ಸಮಯದ ಜೊತೆ ಇದ್ದಕ್ರೆ ಮಾತ್ರ, ಸಮಯದ ಜೊತೆ ಹೆಜ್ಜೆ ಹಾಕಿದ್ರೆ ಮಾತ್ರ ನೀನು ಸಮಾಜದಲ್ಲಿ ಎತ್ತರಕ್ಕೆ ಹೋಗ್ತೀಯ ಅಂತ ಹೇಳ್ತಾ, ತಂದೆ ತಾಯಿಗೆ ವಯಸ್ಸಾಗ್ತಾ ಇದೆ, ನನಗೆ ನನ್ನ ಹಡೆದ ತಂದೆ ತಾಯಿಗಳು, ಸಮಾಜಕ್ಕೆ ನನ್ನನ್ನ ತಂದು ಬಿಟ್ಟಂತ ತಂದೆ ತಾಯಿಗಳ ವಯಸ್ಸಾಗ್ತಾ ಇದೆ. ನಾನೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೋಗ್ತಾ ಇರುವಂತ ವಿದ್ಯಾರ್ಥಿಯಾಗಿ, ಯಶಸ್ವಿನ ಹಾದಿಗೆ ಹೋಗ್ತಾ ಇರುವಂತ ವಿದ್ಯಾರ್ಥಿಯಾಗಿ ನನ್ನ ಕನಸು, ನನ್ನ ಗುರಿ, ನನ್ನ ಶ್ರದ್ಧೆ ಏನಾಗಿರಬೇಕು ಅಂತಾರೆ ನನ್ನ ತಂದೆ ತಾಯಿಗಳು. ಜಗತ್ತಿನಲ್ಲಿ ಕೋಟಿ ಕೊಟ್ರೆ ಎಲ್ಲಾ ಸಿಗ್ತದ, ಆದ್ರೆ ತಂದೆ ತಾಯಿಗಳು ಯಾವತ್ತೂ ಕೂಡ ನಮಗೆ ಸಿಗೋದಿಲ್ಲ. ಅದಕ್ಕಾಗಿ ಏನು ಅಂತಾರೆ ಈ ಸಮಯ, ಈ ತಂದೆ ತಾಯಿಗಳು ಕೂಡ ನಮ್ಮನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಈ ಬದುಕು ಕ್ಷಣಿಕವಾದಂಥದ್ದು. ಅದಕ್ಕಾಗಿ ಏನು ಅಂತಂದ್ರೆ ಯಾವುದೇ ಸಮಯದಲ್ಲಿ ಈ ಬದುಕಿಗೆ ಏನೋ ಆಗ್ಬಹುದು. ಯಾಕಂದ್ರೆ ಈ ಬದುಕು ನೀರಿನ ಮೇಲಿನ ಗುಳ್ಳೆ ಅಂತೆ, ಗುಳ್ಳೆ ಹೊಡಿತು ಅಂತಂದ್ರೆ ಈ ಬದುಕು ಎಲ್ಲವನ್ನು ಇಲ್ಲೇ ಬಿಟ್ಟು ನಾನು ಹೋಗ್ಬೇಕಾಗತ್ತ. ಅದಕ್ಕೆ ಈ ಬದುಕಿನೊಳಗಡೆ ನಾನು ಕಲಿಬೇಕಾಗಿದ್ದು ಏನು ಅಂತಂದ್ರೆ ಈ ಕ್ಷಣವನ್ನ ಪ್ರೀತಿಸುವಂತದನ್ನ, ಈ ಸಂಬಂಧಗಳನ್ನ ಪ್ರೀತಿಸುವಂತದನ್ನ. ಅದಕ್ಕಾಗಿ ಏನು ಅಂತಂದ್ರೆ ನೀನು ಬದುಕಿನಲ್ಲಿ ನಿನ್ನ ಯಶಸ್ವಿನ ಹಾದಿಯನ್ನು ನಿಮ್ಮ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಎಷ್ಟೋ ಜನ ತಂದೆ ತಾಯಿಗಳ ಆಸೆನ ಇಟ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರನ್ನ ಮೋಸ ಮಾಡಿ, ಜಗತ್ತಿನಲ್ಲಿ ನೀನು ಮೋಸ ಯಾರಿಗಾದ್ರೂ ಮಾಡಿದ್ರು ಭಗವಂತ ಅಸ್ತು ಅಂತಾನೆ ಕ್ಷಮಿಸ್ಬಿಡ್ತಾನೆ. ಆದ್ರೆ ಹುಟ್ಟಿದ ತಂದೆ ತಾಯಿ, ನಮ್ಮನ್ನ ಹುಟ್ಟಿಸಿದಂತ ತಂದೆ ತಾಯಿಗೆ ನಾವ್ ಯಾವತ್ತಾದ್ರೂ ಅನ್ಯಾಯವನ್ನ, ಮೋಸವನ್ನ, ನಾವು ಸುಳ್ಳು ಹೇಳುವುದನ್ನ ಮಾಡ್ದೇವಂತಂದ್ರೆ ಯಾವತ್ತೂ ಕೂಡ ಭಗವಂತನು ಕೂಡ ನಮಗೆ ಕ್ಷಮಿಸುವುದಿಲ್ಲ ತಮ್ಮ. ಅದಕ್ಕಾಗಿ ಏನು ಅಂತಂದ್ರೆ ಆ ಒಂದು ತಂದೆ ತಾಯಿಯನ್ನ ಬದುಕಿನುದ್ದಕ್ಕೂ ಕೂಡ ನಾವು ಕಾಪಾಡೋದು, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ತಾ, ಅದಕ್ಕಾಗಿ ಏನು ಅಂತಾರೆ ತಡ ಮಾಡ್ಬೇಡ. ಇವೆಲ್ಲವನ್ನ ಕಳ್ಕೊಂಡಿ ಅಂತಾರೆ ಯಶಸ್ವಿನೇ ಕಳ್ಕೊಂಡ್ ಬಿಡ್ತೀಯ. ಅದಕ್ಕಾಗಿ ನೀನು ಕಂಡುಕೊಂಡಂತ ಸತ್ಯವನ್ನ ಇವಾಗಿಂದಾನೇ ಆರಂಭಿಸು, ನೀನು ಕಂಡುಕೊಂಡಂತ ಮಾರ್ಗವನ್ನ ಇವಾಗಿಂದಾನೇ ಆರಂಭಿಸು ಅಂತ ಹೇಳ್ತಾ, ನಿನ್ನ ಬದುಕಿನಲ್ಲಿ ಈ ಸಮಯ, ತಂದೆ ತಾಯಿ, ಪ್ರೀತಿ, ಸಂಬಂಧ, ಕುಟುಂಬ, ಸಮಾಜ, ನಂದು ಅನ್ನುವಂತ ಭಾವನೆ ನೀ ಎಲ್ಲಿವರೆಗೂ ಇಟ್ಕೊಳ್ಳೋದಿಲ್ಲೋ ಅಲ್ಲಿವರೆಗೆ ಯಾವತ್ತೂ ಕೂಡ ನೀನು ಮನುಷ್ಯನಾಗಲು ಸಾಧ್ಯವಿಲ್ಲ. ಎಲ್ಲಿವರೆಗೆ ಇದೆಲ್ಲವೂ ನನ್ನದು ಅನ್ನುವಂತ ಭಾವನೆ ನಿನ್ನ ಹತ್ರ ಬರ್ತದೋ ಅವತ್ತು ನೀನು ಮನುಷ್ಯನಾಗಲು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಮೊದಲ ಪ್ರಶ್ನೆಯನ್ನ ನೋಡೋಣ. ಮೊದಲ ಪ್ರಶ್ನೆ ಏನು ಅಂತಂದ್ರೆ ಅತಿ ಹೆಚ್ಚು ಇವತ್ತು ಟ್ರೆಂಡ್ ಅಲ್ಲಿ ಇರುವಂತ ಈ ಪ್ರಶ್ನೆ, ಅತಿ ಹೆಚ್ಚು ಏನು ಕೆಲವೊಂದ್ ಕಡೆ ಕಾಂಟ್ರವರ್ಷಿಯಲ್ ಮಾಡಬಹುದು. ನಾವು ಇದನ್ನ ಬ್ಲೈಂಡ್ ಆಗಿ ನೋಡಿದೆವು ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ಬ್ಲೈಂಡ್ ಆಗಿ ಯಾವತ್ತೂ ಕೂಡ ನೋಡಕ್ ಹೋಗ್ಬಾರ್ದು. ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ಬಾರ್ದು. ಕಣ್ಣಿಗೆ ಬಟ್ಟೆಯನ್ನು ಕಟ್ಟು ಇದನ್ನ ವಿಶ್ಲೇಷಣೆ ಮಾಡಂಗಿಲ್ಲ.
ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ಹುಡುಕ್ತಾ ಹೋದಾಕರ ಮಾತ್ರ ವಿಶಾಲ ಮನೋಭಾವನೆಯಿಂದ ಇದನ್ನ ನಾವು ಎಕ್ಸೆಪ್ಟ್ ಮಾಡ್ಬೇಕಾಗತ್ತ. ಏನು ಈ ಪ್ರಶ್ನೆ ಅಂತಂದ್ರೆ 2025 ಮೈಸೂರು ದಸರಾ ಉತ್ಸವ, 2025 ಮೈಸೂರು ದಸರಾ ಉತ್ಸವದ ಉದ್ಘಾಟಕರು ಯಾರು ಅಂತ ಕೇಳಿದ್ದಾನೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ ಮುಂದ್ ಬರುವಂತ ಮೈಸೂರು ದಸರಾ, ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಯ ಒಂದು ಏನು ಅಂತಂದ್ರೆ ವೈಭವವನ್ನ ನಾವು ದಸರಾದಲ್ಲಿ ನೋಡ್ತೇವೆ. ನಾಡ ದೇವತೆ ಈ ನಾಡ ದಸರಾ ಹಬ್ಬವನ್ನ ಉದ್ಘಾಟಿಸುವ ಸಲುವಾಗಿ ಈ ಕೆಳಗಿನ ಯಾರನ್ನು ಉದ್ಘಾಟಕರಾಗಿ ಆಹ್ವಾನಿಸಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ದೀಪಾ ಬಸ್ತಿ, ಆಪ್ಷನ್ ಬಿ ಬಾನು ಮುಸ್ತಕ್, ಆಪ್ಷನ್ ಸಿ ಡಾಕ್ಟರ್ ಸುಧಾಮೂರ್ತಿ, ಆಪ್ಷನ್ ಡಿ ದಿವ್ಯಾ ದೇಶ್ಮುಖ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಬಾನು ಮುಸ್ತಕ್. ಬಾನು ಮುಸ್ತಕ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಬಾಚಿಕೊಂಡಂತ ಕರ್ನಾಟಕದ ಕನ್ನಡದ ಮೊದಲ ಮಹಿಳೆ, ಕನ್ನಡದ ಹೆಮ್ಮೆಯನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ಏನು ಅಂತಂದ್ರೆ ಕನ್ನಡಕ್ಕೂ ಕೂಡ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ತಂದು ಕೊಟ್ಟಂತ ಏಕೈಕ ಮಹಿಳೆ ಯಾರು ಅಂತಂದ್ರೆ ಈ ಬಾನು ಮುಸ್ತಕ್ ಅಂತ ಹೇಳ್ಬಹುದು. ಇಲ್ಲಿ ನಾವು ಧರ್ಮವನ್ನ ಇಟ್ಕೊಂಡು ಇದನ್ನ ನಾವು ನೋಡ್ತಾ ಹೋದೆವು ಅಂತಂದ್ರೆ ಇಲ್ಲಿ ಧರ್ಮದ ಆಧಾರದ ಮೇಲೆ ನಾವು ಇದನ್ನ ಬ್ಲೈಂಡ್ ಆಗಿ ನೋಡಿದೆವು ಅಂತಂದ್ರೆ ಎಲ್ಲವೂ ಕೂಡ ತಪ್ಪಾಗಿ ಕಾಣುತ್ತದ. ಧರ್ಮವನ್ನು ಬಿಟ್ಟು ನಾವು ವಿವೇಕಾನಂದರ ತತ್ವದಲ್ಲಿ ನಾವು ಯಾರಾದ್ರೂ ಇದ್ದೇವೆ ಅಂತ, ಧರ್ಮ ಅಂದ್ರೆ ಏನು? ಮೃಗತ್ವದಿಂದ ಮನುಷ್ಯತ್ವ, ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗೋದೇ ಧರ್ಮ ಅಂತ ಹೇಳ್ತಾರೆ. ಇಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಒಂದು ಘನತೆ, ಒಂದು ಗೌರವ, ಒಂದು ಪ್ರತಿಷ್ಠತೆ, ನಾಡಿನ ಹೆಮ್ಮೆಯನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋದಂತ ಏಕೈಕ ಮಹಿಳೆ ಈ ಬಾನು ಮುಸ್ತಕ್. ಏನು ಅಂತಾರೆ ಇದನ್ನ ಇಟ್ಕೊಂಡು ನಾವು ಗೌರವಿಸ್ಬೇಕೆ ಹೊರತು ಧರ್ಮ, ಜಾತಿ, ಜನಾಂಗವನ್ನ ಬಿಟ್ಟು ನೋಡಿದೆವು ಅಂತಂದ್ರೆ ತಪ್ಪನ್ನ ಹುಡುಕಬಹುದು ಅಂತ ಹೇಳ್ತಾ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಾನು ಮುಸ್ತಕ್ ಅಂತ ಹೇಳಬಹುದು. ಇನ್ನ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಾರೆ ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯವು ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯವಾಗಿ ಹೊರಹೊಮ್ಮಿದೆ? ಭಾರತದ ಮೊದಲ ಸಾಕ್ಷರ ಜಿಲ್ಲೆ ಯಾವುದು ಅಂತ ಕೇಳಬಹುದು, ಅಥವಾ ಡಿಜಿಟಲ್ ಸಾಕ್ಷರ ಜಿಲ್ಲೆ ಯಾವುದು ಅಂತ ಕೇಳಬಹುದು, ಅಥವಾ ರಾಜ್ಯ ಯಾವುದು ಅಂತಾನು ಕೂಡ ಕೇಳಬಹುದು. ಇಲ್ಲಿ ಬರೋಣ. ಫಸ್ಟ್ ಏನ್ ಕೇಳಿದಾನೆ, ಯಾವ ರಾಜ್ಯ ಅಂತ ಕೇಳಿದಾನೆ. ಯಾವ ರಾಜ್ಯ ಅಂತ ನೋಡೋಣ. ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ತಮಿಳುನಾಡು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕೇರಳ. ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತವನ್ನ ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರೆ ಅದು ಕೇರಳ ಅಂತ ಹೇಳ್ಬಹುದು. ಇಲ್ಲಿ ಸಂಪೂರ್ಣ ಡಿಜಿಟಲ್ ಸಾಕ್ಷರತನ ಹೊಂದಿರುವಂತ ರಾಜ್ಯವೂ ಕೂಡ ಕೇರಳ ಅಂತ ಹೇಳ್ಬಹುದು ಸ್ನೇಹಿತರೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಯಾವ ದೇಶದ ಪ್ರವಾಸೋದ್ಯಮ ಮಂಡಳಿಯು ಟಿಕ್ ಟಾಕ್ ಜೊತೆ ಪಾಲುದಾರಿಕೆ ಒಪ್ಪಂದವನ್ನ ಮಾಡಿಕೊಂಡಿದೆ? ಟಿಕ್ ಟಾಕ್ ಒನ್ ಟೈಮ್ ಅಲ್ಲಿ ಭಾರತದಲ್ಲಿಯೂ ಕೂಡ ಟ್ರೆಂಡ್ ಅಲ್ಲಿ ಇರುವಂತಹ ಈ ಒಂದು ಅಪ್ಲಿಕೇಶನ್ ಟಿಕ್ ಟಾಕ್ ಜೊತೆ ಪಾಲುದಾರಿಕೆ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಕೇಳಿದಾನೆ. ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ನೇಪಾಳ್, ಆಪ್ಷನ್ ಡಿ ಶ್ರೀಲಂಕಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ನೆರೆ ರಾಷ್ಟ್ರ ನೇಪಾಳ್, ಹಿಮಾಲಯದ ರಾಷ್ಟ್ರ ಈ ನೇಪಾಳ್ ಏನು ಅಂತಾರೆ ಟಿಕ್ ಟಾಕ್ ಜೊತೆ ಪ್ರವಾಸೋದ್ಯಮ ಮಂಡಳಿಯು ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು, ಕೇಂದ್ರ ಹೋಮ್ ಮಿನಿಸ್ಟರ್ ಆದಂತ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಮಂಡಿಸಿದ ನೂತನ ಮಸೂದೆ 130ನೇ ತಿದ್ದುಪಡಿ ಅನ್ವಯ. ನೋಡಿ ಇದು ಬಹಳ ಇಂಪಾರ್ಟೆಂಟ್. 130ನೇ ತಿದ್ದುಪಡಿ ಅನ್ವಯ ಪ್ರಧಾನಿ, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಸತತ ಎಷ್ಟು ದಿನದವರೆಗೆ ಬಂಧನದಲ್ಲಿದ್ದರೆ ಅವರನ್ನು ಕಚೇರಿಯಿಂದ ಸ್ವಯಂ ಚಾಲಿತವಾಗಿ ತೆಗೆದುಹಾಕಲಾಗುತ್ತದೆ, ಅವರನ್ನ ಆ ಹುದ್ದೆಯಿಂದ ತೆಗೆದುಹಾಕಬಹುದು ಅಂತ ಕೇಳಿದ್ರೆ ಇದು ಬಹಳ ಇಂಪಾರ್ಟೆಂಟ್. ಇದನ್ನ ನಾನು ನಾಳೆ ಕ್ಲಾಸ್ ನಲ್ಲಿ ಇಲ್ಲಿ ಮಸೂದೆ ಅಂದ್ರೆ ಏನು, ತಿದ್ದುಪಡಿ ಅಂದ್ರೆ ಏನು, 130ನೇ ತಿದ್ದುಪಡಿಯಲ್ಲಿ ಯಾವ ವಿಷಯಗಳ ಇದಾವೆ, ಯಾವ ತರ ಇದರ ಒಂದು ರೂಪರೇಷೆ ಏನನ್ನೋದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಇಲ್ಲಿ ಇತ್ತೀಚೆಗೆ ಕೇಂದ್ರ ಒಂದು ಏನು ಅಂತಂದ್ರೆ
ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಈ ಒಂದು ಪಾರ್ಲಿಮೆಂಟ್ ಅಲ್ಲಿ ಈ ಬಿಲ್ ಅನ್ನ ಪಾಸ್ ಮಾಡಕ್ ಹೋಗಿದ್ರು. ಈ ಬಿಲ್ಲಿನ ವಿಶೇಷತೆ ಏನು ಅಂತಂದ್ರೆ ಮುಖ್ಯಮಂತ್ರಿಗಳಿರ್ಬಹುದು, ಮಂತ್ರಿಗಳಿರ್ಬಹುದು, ಇವರೆಲ್ಲ ಏನು ಅಂತಂದ್ರೆ ಬಂಧನಕ್ಕೊಳಗಾದ್ರು ಅಂತಂದ್ರೆ ಅವರು ನಿರಂತರವಾಗಿ ಎಷ್ಟು ದಿನಗಳ ಕಾಲ ಬಂಧನದಲ್ಲಿದ್ರೆ ಅವರನ್ನ ಸ್ವಯಂ ಚಾಲಿತವಾಗಿ ತೆಗೆದು ಹಾಕಬಹುದು ಅನ್ನೋದು ಪ್ರಶ್ನೆ ಇದೆ. ಇದರ ಸಾಧಕ ಬಾಧಕಗಳನ್ನ ನಾವು ವಿಚಾರ ಮಾಡಕ್ ಹೋದೆವು ಅಂತಾರೆ, ಇದರ ಸಾಧಕ ಬಾಧಕದೊಳಗಡೆ ಸಾಧಕ್ಕಿಂತ ಬಾಧಕಗಳೇ ಜಾಸ್ತಿ ಆಗ್ತವೆ. ಅದನ್ನ ನಾಳೆ ಕ್ಲಾಸ್ ನಲ್ಲಿ ನಿಮ್ ಜೊತೆ ನಾ ಡಿಸ್ಕಷನ್ ಮಾಡ್ತೀನಿ. ಯಾಕಂದ್ರೆ ಈ ಒಂದು ಕಾಯ್ದೆಯನ್ನ ಇಟ್ಕೊಂಡು ಈ ದೇಶದ ಒಕ್ಕೂಟ ವ್ಯವಸ್ಥೆಗೆ ಯಾವ ತರ ಮಾರಕ ಆಗಬಹುದು, ಈ ದೇಶದ ಒಕ್ಕೂಟ ವ್ಯವಸ್ಥೆ ಒಳಗಡೆ ರಾಜ್ಯಗಳೇನು ಅಂತಂದ್ರೆ ಇಲ್ಲಿ ರಾಜ್ಯಗಳು ಆಡಳಿತ ಮಾಡ್ತಾ ಇದಾವೆ. ಇಲ್ಲಿ ದೇಶದೊಳಗಡೆ ಏನು ವಿಶೇಷತೆ ಏನು ಅಂತಾರೆ, ಭಾರತ ಒಂದು ಒಕ್ಕೂಟ ರಾಷ್ಟ್ರವಾದಂಥದ್ದು. ಈ ಒಕ್ಕೂಟ ರಾಷ್ಟ್ರದೊಳಗಡೆ ರಾಜ್ಯಗಳಿಗೆ ಯಾವ ತರದಾದಂತ ಸ್ವಾತಂತ್ರ್ಯವನ್ನ ಕೊಡಬಹುದು ಅನ್ನೋದನ್ನ ಈ ಒಂದು ಕಾಯ್ದೆ ಮೂಲಕ ನಾನು ನಾಳೆ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಇಲ್ಲಿ ಎಷ್ಟು ದಿನಗಳ ಕಾಲ ಅವರು ಬಂಧನದಲ್ಲಿದ್ದಾರೆ ಅವರನ್ನ ತೆಗೆದು ಹಾಕ್ಬಹುದು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ 30 ದಿನಗಳು, ಆಪ್ಷನ್ ಬಿ 15 ದಿನಗಳು, ಆಪ್ಷನ್ ಸಿ 60 ದಿನಗಳು, ಆಪ್ಷನ್ ಡಿ 90 ದಿನಗಳು ಅಂತ ಕೊಟ್ಟಿದ್ದಾರೆ ಗೆಳೆಯರೆ. ಇಲ್ಲಿ ಸರಿಯಾದ ಉತ್ತರ 30 ದಿನಗಳ ಕಾಲ ಅವರು ಬಂಧನದಲ್ಲಿ ಇದ್ರು ಅಂತಂದ್ರೆ ಅವರನ್ನ ಸ್ವಯಂ ಚಾಲಿತವಾಗಿ ಅಥವಾ ಸ್ವಯಂವಾಗಿ ಅವರ ಒಂದು ಹುದ್ದೆಯಿಂದ ಏನು ಅಂತಂದ್ರೆ ತೆಗೆದು ಹಾಕಬಹುದು. ಯಾಕಂದ್ರೆ ಅದು ಎಲ್ಲೋ ಒಂದ್ ಕಡೆ ಸಂವಿಧಾನಾತ್ಮಕ ಗೌರವ ಅಂತ ಅನ್ಬಹುದು. ಯಾಕಂದ್ರೆ ನಮ್ಮನ್ನ ಆಳುವಂತ ರಾಜಕಾರಣಿಗಳು ಜೈಲಲ್ಲಿ ಇದ್ಕೊಂಡು ಹೊರಗಡೆ ಬಂದು ಮತ್ತೆ ನಮ್ಮನ್ನ ಆಳ್ತಾ ಇದ್ದಾರೆ ಅಂತಂದ್ರೆ ಅದು ಎಲ್ಲೋ ಒಂದ್ ಕಡೆ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಮಾರಕವಾಗಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕಾಗಿ ಏನು ಅಂತಾರೆ ಇದರ ಒಂದು ವಿಶೇಷ ಸಂಚಿಕೆನ ನಾಳೆ ನಿಮ್ ಜೊತೆ ನಾ ಡಿಸ್ಕಷನ್ ಮಾಡ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳಬಹುದು. ಹಂಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಇತ್ತೀಚೆಗೆ ಈ ಕೆಳಗಿನ ಯಾವ ನಗರವು ಏಕೀಕೃತ ವ್ಯಾಪಾರ ಪರವಾನಿಗಾಗಿ ಒಂದು ಮುಕ್ತ ವಲಯ ಪಾಸ್ಪೋರ್ಟ್ ಯೋಜನೆಯನ್ನ ಒಂದು ಮುಕ್ತ ವಲಯ ಪಾಸ್ಪೋರ್ಟ್ ಯೋಜನೆಯನ್ನ ಪ್ರಾರಂಭಿಸಿತು ಅಂತ ಕೇಳಿದಾನೆ. ಯಾವ ನಗರ ಅಂತ ನೋಡೋಣ. ಇಲ್ಲಿ ಆಪ್ಷನ್ ಎ ದುಬೈ, ಆಪ್ಷನ್ ಬಿ ಕತಾರ, ಆಪ್ಷನ್ ಸಿ ದೋಹಾ, ಆಪ್ಷನ್ ಡಿ ಅಬುದಾಬಿ ಅಂತ ಕೊಟ್ಟಿದ್ದಾರೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ದುಬೈ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ಆಪ್ಷನ್ ಎ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಕಜಕಿಸ್ತಾನದ ಸಿಮೋಕೋಟನಲ್ಲಿ ನಡೆದಂತ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಪುರುಷರ ಸ್ಕಿಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಪಡೆದವರು ಯಾರು ಅಂತ ಕೇಳಿದ್ದಾರೆ. ಹಾಗಾದ್ರೆ ಯಾರು ಅಂತ ಅದನ್ನ ನೇರ ಉತ್ತರಕ್ಕೆ ಬಂದ್ಬಿಡೋಣ. ನೇರ ಉತ್ತರ ಏನು ಅಂತಂದ್ರೆ ಇದಕ್ಕೆ ಮನ್ಸೂರ್ ಅಲಿ ರಶೀದ್ ಏನು ಅಂತಾರೆ ಈ ಒಂದು ಕಜಕಿಸ್ತಾನ್ ನಲ್ಲಿ ನಡೆದಂತ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ಪುರುಷರ ಸ್ಕಿಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಈ ಕೆಳಗಿನ ಯಾವ ದಿನಾಂಕದಂದು ಪ್ರತಿ ವರ್ಷ ವಿಶ್ವ ಉದ್ಯಮಿಗಳ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದಾನೆ. ವಿಶ್ವ ಉದ್ಯಮಿಗಳ ದಿನಾಚರಣೆಯನ್ನ ಆಚರಿಸಲಾಗುತ್ತೆ ಅಂತ ಕೇಳಿದಾನೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಎ ಆಗಸ್ಟ್ 20, ಆಪ್ಷನ್ ಬಿ ಆಗಸ್ಟ್ 21, ಆಪ್ಷನ್ ಸಿ ಆಗಸ್ಟ್ 22, ಆಗಸ್ಟ್ 23 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಗಸ್ಟ್ 21 ಪ್ರತಿ ವರ್ಷ ಏನು ಅಂತಂದ್ರೆ ವಿಶ್ವ ಉದ್ಯಮಿಗಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಅಂತ ಹೇಳಬಹುದು. ಹಾಗಾದ್ರೆ ಮುಂದೆ ಹೋಗೋಣ. ಮುಂದೆ ಏನು ಅಂತಂದ್ರೆ ಇತ್ತೀಚೆಗೆ ಫುಟ್ಬಾಲಿನ ಇತಿಹಾಸದೊಳಗಡೆ 3 ಬಾರಿ ಫಿಫಾ ವರ್ಷದ ಆಟಗಾರ ಪ್ರಶಸ್ತಿಯನ್ನ ಗೆದ್ದ ಮೊದಲ ಆಟಗಾರ ಯಾರು? ಈ ಫುಟ್ಬಾಲ್ ಅನ್ನೋದು ಜಗತ್ತಿನಲ್ಲಿ ಅತಿ ಹೆಚ್ಚು ಏನು ಅಂತಂದ್ರೆ ಕ್ರೇಜ್ ಇರುವಂತ ಒಂದು ಕ್ರೀಡೆ ಇದು. ಈ ಫುಟ್ಬಾಲ್ ಇತಿಹಾಸದಲ್ಲಿ 3 ಬಾರಿ ಫಿಫಾ ಪ್ರಶಸ್ತಿಯನ್ನ ಗೆದ್ದ ಮೊದಲ ಆಟಗಾರ ಯಾರು ಅಂತ ಕೇಳಿದ್ದಾರೆ ಗೆಳೆಯರೆ. ಹಾಗಾದ್ರೆ ಯಾರು ಅಂತ ನೋಡೋಣ. ಆಪ್ಷನ್ ಎ ಅಲೆಕ್ಸಾಂಡರ್ ಇಸಾಕ, ಮಾರ್ಗನ್ ರೋಜರ್ಸ್, ಮೊಹಮ್ಮದ್ ಸಲಾಹ, ಮರಿಯೋನಾ ಕಾಲ್ಡಿಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ
ಮೊಹಮ್ಮದ್ ಸಲಾಹ ಸರಿಯಾದ ಉತ್ತರ. ಮೊಹಮ್ಮದ್ ಸಲಾಹ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ಹಂಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಾರೆ, ಇತ್ತೀಚೆಗೆ ಓಮನ್ ಕೊಲ್ಲಿಯಲ್ಲಿ, ಯಾವ ಕೊಲ್ಲಿಯಲ್ಲಿ? ಓಮನ್ ಕೊಲ್ಲಿಯಲ್ಲಿ ಸಸ್ಟೈನೇಬಲ್ ಪವರ್ 1404 ಸಸ್ಟೈನೇಬಲ್ ಪವರ್ 1404 ಎಂಬ ದೊಡ್ಡ ಪ್ರಮಾಣದ ಕ್ಷಿಪಣಿ ಕವಾಯತ್ ನಡೆಸಿದ ದೇಶ ಯಾವುದು? ಒಮಾನ್ ಕೊಲ್ಲಿ ಒಳಗಡೆ ಈ ಒಂದು ಸಸ್ಟೈನೇಬಲ್ ಪವರ್ 1404 ಎಂಬ ದೊಡ್ಡ ಪ್ರಮಾಣದ ಕ್ಷಿಪಣಿಯ ಕವಾಯತು ನಡೆಸಿದ ದೇಶ ಯಾವುದು ಅಂತ ನೋಡೋಣ. ಆಪ್ಷನ್ ಎ ಈ ಕತಾರ, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಇಸ್ರೇಲ್, ಆಪ್ಷನ್ ಡಿ ಸೌದಿ ಅರೇಬಿಯಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಇರಾನ್ ದೇಶ ಸರಿಯಾದ ಉತ್ತರ. ಯಾವ ದೇಶ? ಇರಾನ್ ದೇಶ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ಇನ್ನ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ದೆಹಲಿಯ ನೂತನ ಪೊಲೀಸ್ ಆಯುಕ್ತರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇರ್ತವೆ. ಕೆಲವೊಂದ್ ಸರ್ತಿ ನಮಗೆ ಕರೆಂಟ್ ಅಫೇರ್ಸ್ ಕೂಡ ಬಹಳ ಅಮೂಲ್ಯವಾದಂತ ಪ್ರಶ್ನೋತ್ತರಗಳು. ಅದಕ್ಕೆ ನೂತನ ಪೊಲೀಸ್ ಆಯುಕ್ತರಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ರೇಖಾ ಗುಪ್ತಾ, ಆಪ್ಷನ್ ಬಿ ಸತೀಶ್ ಗೋಲ್ಟಾ, ಆಪ್ಷನ್ ಸಿ ಸಂಜಯ್ ಅರೋರಾ, ಆಪ್ಷನ್ ಡಿ ಶಶಿಭೂಷಣ್ ಕುಮಾರ್ ಸಿಂಗ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸತೀಶ್ ಗೋಲ್ಟಾ ಸರಿಯಾದ ಉತ್ತರ ಅಂತ ಹೇಳಬಹುದು. ಇವಿಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ಮತ್ತೆ ನಾಳೆ ಕ್ಲಾಸ್ ನಲ್ಲಿ ಮತ್ತೆ ಬರ್ತೀನಿ, ಮತ್ತೆ ಪ್ರಚಲಿತ ವಿದ್ಯಮಾನಗಳನ್ನ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ಹೆಚ್ಚಿನ ಮಾಹಿತಿಯನ್ನ ಬೇಕಾಗಿತ್ತು ಅಂತಂದ್ರೆ, ನನಗೆ ಇತಿಹಾಸ ಬೇಕು ಸರ್, ನನಗೆ ಭೂಗೋಳ ಬೇಕು, ನನಗೆ ವಿಜ್ಞಾನ ಬೇಕು, ಮ್ಯಾಥ್ಸ್ ಮೆಂಟಾಲಿಟಿ ಕ್ಲಾಸ್ ಬೇಕಾಗಿದಾವ ಅಂತಂದ್ರೆ ತಾವು ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿರಿ ಅಂತ ಹೇಳ್ತಾ, ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬಂದಂತ ಪ್ರತ್ಯುತ್ತರಗಳಿಗೆ ನಮ್ಮ ಒಂದು ಶಾರದಾ ವಿದ್ಯಾಪೀಠ ಒಂದು ನಿರಂತರವಾದಂತ ಪ್ರಯತ್ನ ಮಾಡುತ್ತಂತ ಹೇಳ್ತಾ ನಾಳೆ ಕ್ಲಾಸ್ ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.